ಈ ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಸರ್ ನಿಮ್ ಜೊತೆ ಫ್ಯಾಮಿಲಿ ಅವ್ರ ಸಪೋರ್ಟು, ಬ್ರದರ್ಸು ಸಿಸ್ಟರ್ಸ್ ಆ ಥರನ ಇತ್ತಾ? ನನ್ನ ತಮ್ಮ ಇದ್ದ ಅವಾಗ. ಸಿನಿಮಾ ಅಂದ ತಕ್ಷಣ ನನಗೆ ಮನೇಲಿ ಏನು ದುಡ್ಡು ಬರ್ತಾ ಇಲ್ಲ, ದುಡ್ಡು ಕೊಡ್ತಿಲ್ಲ. ಆಮೇಲೆ ವರ್ಷಾನ್ಗಟ್ಲೆ ಏನು ನಾಟೆ 1 ತಿಂಗಳು 2 ತಿಂಗಳಲ್ಲ, ವರ್ಷಾನ್ಗಟ್ಲೆ ನಾವು ಇನ್ನೊಬ್ರ ಹತ್ರ ಕೇಳಂಗಿಲ್ಲ. ನಾವೇನು ಏನು ಇಲ್ಲಲ್ಲ, ನಾವೇನು ಸಾಧನೆ ಮಾಡಿಲ್ಲ. ಹೌ ಕ್ಯಾನ್ ಮನಿ ಹೆಂಗೆ ದುಡ್ಡು ನಮ್ಗೆ ಹೆಂಗೆ ರಿಟರ್ನ್ ಬರುತ್ತೆ? ಆ ಟೈಮಲ್ಲಿ ಎಂಟೈರ್ ನನ್ನ ಸೆಕ್ಯೂರ್ ಮಾಡಿ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ಕೊಂಡು ಹೋದ ನನ್ನ ತಮ್ಮ. ನಿಮ್ಮ ತಮ್ಮ? ನನ್ನ ತಮ್ಮ ಮನೆ ಎಸ್ ಮನೇನ ಅರುಣ್ 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 ಅವನು ಗುಡ್. ಅವನು ಹೆಂಗೆ ಎಲ್ಲೆಲ್ಲೋ ಕೆಲಸ ಮಾಡ್ದ, ಕೆಲವು ಕೆಲಸಗಳು ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು. ನೋಡಕ್ಕೆ ನಿಮ್ ತರನೇ ಇರ್ತಾರೆ ಸರ್ ಅವರು? ಸೇಮ್ ಅವರ ಅದೇ ಸೇಮ್ ಆ ಥರ ಇರ್ತಾರೆ ಸರ್? ಡಿಟ್ಟೋ ಆ ಥರ ಇರ್ತಾರೆ ಸರ್? ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ. ಹಾ ಹೇಳಿ, ನೀವು ಮುಂದುವರಿಸಿ ಈಗ. ಯಾವತ್ತೂ ನಾನು ಮಾತಾಡ್ದವನು ಅಲ್ಲ ಅವನು. ಈಗ ರೀಸೆಂಟ್ ಆಗಿ ಮದುವೆ ಆದ್ಮೇಲೆ ಅವ್ನು ಎದುರುಗಡೆ ನಿಂತ್ಕೊಂಡು ಮಾತಾಡೋದವನು. ಮದುವೆ ಆಗೋವರ್ಗು ಚಾನ್ಸೇ ಇಲ್ಲ ನನ್ನ ಮುಂದೆ ಮಾತಾಡಕ್ಕೆ ಅವನು ಯಾವತ್ತೂ. ಅದಕ್ಕೆ ಹಿಂದೆ ಕರ್ಸಿದ್ ಸರ್ ನಾವು. ನಾವ್ ಯಾವತ್ತೂ ಡೈರೆಕ್ಟ್ ಆಗಿ ಮಾತಾಡಿಲ್ಲ ಇಬ್ರು. ಹೌದಾ? ಪರಿಚಯ ಮಾಡ್ಕೊಡೋದು ಹೆಂಗ್ ಗೊತ್ತ? ಅವರು ನಮ್ಮ ಅಣ್ಣ ಅಂತ ಪರಿಚಯ ಮಾಡ್ಕೊಡೋದು, ನನ್ನ ತಮ್ಮ ಅಂತ ಪರಿಚಯ ಮಾಡಲ್ಲ. ಸರ್ ಕೇಳಿ ಅವ್ರು. ನನಗಿಂತ ದೊಡ್ಡವನಾಗವನು ಅವನು. ಅವನ ತಮ್ಮ ಆದ್ರೂ ಕೇಳಲ್ಲ, ಯಾಕಂದ್ರೆ ನಾನು ಹಿಂಗಿದ್ದೀನಿ. ಅವನೇ. ವೆರಿ ನೈಸ್. ಹೇಳಿ, ಆ ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಾವ್ ಎಲ್ಪ ಅಂದ್ರೆ ನಾನು ಬಾರಲ್ಲಿದ್ದೆ, ಅಲ್ಲಿಂದ ಆಚೆಗೆ ಹಿಂಗೆ ನಂದು. ಸೊ ನಿಮ್ಮ ಸಂಪಾದನೆಯಲ್ಲಿ ಇವರು? ಹೌದು, ನನ್ನ ಸಂಪಾದನೆಯಲ್ಲಿ ಎಲ್ಲ ನಮ್ದು ಸಂಸಾರ ನಡೀತಾ ಇತ್ತು, ಫ್ಯಾಮಿಲಿ ನಡೀತಾ ಇತ್ತು. ಯಾಕಂದ್ರೆ ನಮ್ಮ ಅಣ್ಣರ್ದು ಅವಾಗ ಏನಿರ್ಲಿಲ್ಲ. ಕರಿಯ ಯಾವಾಗ ಸ್ಟಾರ್ಟ್ ಇವ್ರದ್ದು ಚೋರ್ಗುರು, ಚಂಡಾಲ ಶಿಷ್ಯ, ಅಲಯಮ್ಮ, ಅಲ್ಲಿಂದ ಆಚೆಗೆ ಇವ್ರು ಸ್ಟಾರ್ಟ್. ಯಾವಾಗ್ಲೂ ಹೇಳ್ತಾನೆ ಇರೋರು, ಏನೋ ಮಾಡ್ತಿದ್ದೀನಿ ಕಣ ಇರೋ, ಮಾಡ್ತಾ ಇದೀನಿ ಇರೋ, ಯಾಕ ಅಷ್ಟೇ ಮಾಡ್ತಾರೆ. ಸ್ವಲ್ಪ ಲೇಟ್ ಅಷ್ಟೇ, ಆದ್ರೆ ಆಗುತ್ತೆ ಆಗುತ್ತೆ. ಅವ್ರ ಕಾನ್ಫಿಡೆನ್ಸ್ ಅದು 100%. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ್ ಅವರೇ. ಕೂತ್ಕೊಳ್ಳಿ, ನಿಮ್ಮ ಹಂಚ್ಕೊಂಡು ಆಗ ಹಂಚ್ಕೊಳ್ತಾರೆ. ಓಕೆ, ನೀವು ಹಗಲು ರಾತ್ರಿ ಒಂದು ವಿಷಯ ಸಿನಿಮಾ ಇದರ ಬಗ್ಗೆನೇ ಕನಸು ಕಾಣ್ತಾ ಇದ್ರಿ. ಒಂದ್ ಕಡೆ ಫ್ರೆಂಡ್ಸ್ನ ಸಪೋರ್ಟ್ ಸಿಕ್ತು, ಒಂದ್ ಕಡೆ ಫ್ಯಾಮಿಲಿಯಿಂದ ಕೆಲವರು ಸಪೋರ್ಟ್ ಮಾಡಿದ್ರು. ಕೊನೆಗೊಂದಿನ ಆ ಕನಸು ನೆನಸಾಯ್ತು. ಬಹಳ ನಿಮ್ಮ ಪ್ರಾಬ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಮುಖ್ಯವಾದ ಕ್ಷಣ ಇದು. ಅದನ್ನ ವಿಟಿಯಲ್ಲಿ ನೋಡಿ. ಮೊದಲನೇ ಸಲ ನಿಮ್ಮ ಹೆಸರು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ. ಕತೆ, ನಿರ್ದೇಶನ, ಪ್ರೇಮ್. ಏನಿದು ಬರೀ ಒಂದು 8-10 ಅಕ್ಷರಗಳ ಮಾತ್ರ ಅಲ್ಲ, ಅದು ಒಂದು ಕನಸು ನೆನಸಾದಂಥ ಕ್ಷಣ ಅದು. ಯಾಕಂದ್ರೆ ನೀವು ಚಿಕ್ಕ ವಯಸ್ಸಿನ ಕನಸು ಕಾಣ್ತಾ ಇದ್ರಿ, ಒಂದು ಥಿಯೇಟ್ರಲ್ಲಿ 1000 ಜನ ಕೂತಿರ್ಬೇಕಾದ್ರೆ ಕತೆ, ನಿರ್ದೇಶನ, ಪ್ರೇಮ್ ಅಂತ ಬಂದ ಆ ಕ್ಷಣ ನೆನಪಿಸ್ಕೊಳ್ಳಿ. ಪ್ರೇಮ್ ಐ ಥಿಂಕ್ ಇಲ್ಲಿ ಬಂದು ಕೂತಿರೋದು ದೊಡ್ಡ ಇದು ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ ಅನ್ಕೋದು, ನನ್ನ ತಾಯಿ, ನನ್ನ ದೊಡ್ಡಮ್ಮ ಅವ್ರ ಆಶೀರ್ವಾದ ಅನ್ಕೋಬೋದು. ಇಲ್ಲಾಂದ್ರೆ ಯಾವಾಗಲೂ ಸತ್ತೋಗಿರುವ ನಾವು. ಆ ಥರದ್ದೊಂದು ಕ್ರಿಟಿಕಲ್ ಸಿನಿಮಾ ಅದು ಕರಿಯ. ಐ ಥಿಂಕ್ ಅದು ಚಂದ್ರು ಗೊತ್ತು ಚೆನ್ನಾಗಿ. ತುಂಬ ಕ್ರಿಟಿಕಲ್ ಅಂತಂದರೆ 24 ಗಂಟೆ ನಾವು 1 ವರ್ಷ ಶೂಟಿಂಗ್ ಮಾಡಿದೀವಿ. ಅದನ್ನ ಅದು ಸುತ್ತಮುತ್ತ ಬರೀ ಮಚ್ಕಳೆ ಕಾಯ್ಕೊಂಡಿರೋ ಯಾವಾಗ್ಲೂ. ಅಂದರೆ ಅಂಡರ್ವರ್ಲ್ಡ್ ಹೆಂಗಿತ್ತು ಅಂದರೆ ಅವಾಗ ಬೆಂಗಳೂರು ಅಂಡರ್ವರ್ಲ್ಡ್ ನಿಮ್ಗೆ ಗೊತ್ತೇ ಇತ್ತು. ಆಗ 2002 ಎಲ್ಲಿ ಸಿಕ್ಕಿದ್ರೆ ದಾಪಾರ್ ಅಂತ ಹೊಡೆದ್ಬಿಡೋರು, ಆ ಮಟ್ಟಕ್ಕಿತ್ತು. ಯಾಕಂದ್ರೆ ನಾನು ರಿಯಲ್ ರೌಡಿಗಳನ್ನ ಹಾಕೊಂಡೇ ಸಿನಿಮಾ ಮಾಡಿದ್ದು ಅವಾಗೆಲ್ಲ. ಆ ಮಟ್ಟಕ್ಕೆ ಮಾಡಿ ನಾಳೆ ಸಿನಿಮಾ ರಿಲೀಸು ಅಂತ ಬಂದಾಗ ಹಿಂದಿನ ದಿವಸ ಟಿಕೆಟ್ ಕೊಟ್ಟರು ಆ ಪಿಕ್ಚರ್ಗೆ. ಅವಾಗ ನಿಂತ್ಕೊಂಡು ಹತ್ಬಿಟ್ಟೆ ನಾನು. ಅಯ್ಯಯ್ಯೋ, ನಾಳೆ ರಿಲೀಸು, ಇವತ್ತು ಟಿಕೆಟ್ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ಇಡೀ ಗಾಂಧಿನಗರ, ಇಡೀ ಕರ್ನಾಟಕ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ, ಯಾರು ಇವನು ಪ್ರೇಮ್, ಯಾರು ಇವನು, ನಾಳೆ ಪಿಕ್ಚರ್ ರಿಲೀಸು ಅಂದ್ರೆ. ಯಾಕಂದರೆ ಅವಾಗ ದರ್ಶನ್ ಅವ್ರಿಗೆ ಹೆಸರು ಇರಲಿಲ್ಲ, ಸೊ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಇಬ್ಬರು ಹೊಸಬ್ರೆ ಅವಾಗ. ಸೊ ಯಾವ ನೀವು ಪ್ರೇಮ್ ಯಾರ ಅವನು, ನಾಳೆ ರಿಲೀಸ್ ಅಂದ್ರೆ ಇವತ್ತು ಟಿಕೆಟ್ ಕೊಡ್ತಾವ್ರಲ್ಲ ಅಂದರೆ ಆ ಥರದ್ದೊಂದು ಸೃಷ್ಟಿನ ಓಪನಿಂಗೇ ಬಿಟ್ಟಿದ್ದೆ ನಾನು ಅದನ್ನು. ನಾನು ನಿಜವಾಗ್ಲೂ ಇಡೀ ರಾತ್ರಿ ಹತ್ತಿದ್ದೀನಿ ನಾನು. ಹೌದಾ, ನಾನು ಹಿಂಗೆ ಮಾಡಿದ್ನಾ ಅಂತ ನನಗೆ ಇವತ್ತು ಆಶ್ಚರ್ಯ ಆಗ್ತದೆ. ನನ್ನ ಕತೆ, ನಿರ್ದೇಶನ, ಪ್ರೇಮ್ ಅಂತ ನೋಡಿದಾಗ. ಪ್ರೇಮ್ ಎಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಅಂಬರೀಶ್ ಅವ್ರ ಫೋಟೋ ನೋಟ್ಬುಕ್ ಅಲ್ಲಿ ಅಂಟಿಸ್ಕೊಂಡು ಒಂದಿನ ಸಿನಿಮಾ ಮಾಡ್ತೀನಿ ಅಂತ ಕನಸು ಕಾಂಡವ್ರು ಒಬ್ರು ಅಲ್ಲೊಂದು 1000 ಜನ ನೋಡ್ತೀಯಾರ ಅಲ್ಲಿ ಕತೆ, ನಿರ್ದೇಶನ, ಪ್ರೇಮ್ ಅಂತ ಬಂದಾಗ. ಅಯ್ಯೋ, ನನಗೆ ಇವಾಗಲೂ ಮೈ ತುಂಬ ಅನ್ಸುತ್ತೆ ಅದು ನೆನ್ಸ್ಕೊಂಡ್ರೆ. ನನಗೆ ಆ ದಿನಗಳು ನೆನ್ಸ್ಕೊಂಡ್ರೆ, ಅಪ್ಪ ಹಂಗೆಲ್ಲ ಮಾಡಿದ್ವಲ್ಲ ನಾವು. ಯಾಕಂದ್ರೆ ನಾನು ಅವ್ನು ಚಂದ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ನಾನು ಕಟೌಟು ಇಷ್ಟು ದೂರ ಇದೆ, ಇಲ್ಲಿ ನನ್ನ ಹೆಸರು ಬರುತ್ತೆ, ಯಾವಾಗಲೂ ಕಪಾಲಿ ಮುಂದೆ ಹೋಗ್ಬೇಕಾರೆ ಅಲ್ಲಿ ಚಿತ್ರಾನ್ನನೋ ಇಲ್ಲ ಎಗ್ ರೈಸೋ, ಎಗ್ ಫ್ರೈಡ್ ರೈಸೋ ತಿನ್ಕೊಂಡು ಹೋಗ್ಬೇಕಾರೆ ಹೇಳುವು, ಇಲ್ಲೊಂದು ಯಾವ್ದಾದ್ರು ಕಟೌಟ್ ಹಾಕಿದ್ರೆ ಯಾರ್ದಾರು ಒಬ್ಬ ಡೈರೆಕ್ಟರ್ ಹೆಸರು ಹಾಕಿದ್ರೆ ನಂದು ಇಲ್ಲಿ ಬರುತ್ತೆ, ಬನ್ನಿ ಸರ್ ಇದಕ್ಕಿಂತ ದೊಡ್ಡದು ಬರುತ್ತೆ ಅನ್ನೋನು. ರೈಟ್. ಪ್ರೇಮ್ ಅವರೇ, ನಿಮ್ಮ ಮೊದಲನೇ ಸಿನಿಮಾದ ಯಶಸ್ಸಿಗೆ ಒಂದು ಮುಖ್ಯವಾದ ಕಾರಣ ಆ ಚಿತ್ರದ ಸಂಗೀತ. 100% ಖಂಡಿತವಲ್ಲ ಗುರುಜಿ ಅಲ್ವಾ? ಗುರುಜಿ ನಿಮ್ ಸೋಲ್ ನಾನು ಅವ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇವತ್ತು ಈ ಪ್ರೇಮ್ ಅನ್ನೋ ಒಬ್ಬ ಇಲ್ಲಿ ಬಂದ್ ಕೂತಿಯಾನೆ ಅಂದ್ರೆ ಒನ್ ಆಫ್ ದ ಅವರೊಬ್ಬ ಹೀರೋ ನನಗೆ. ಇಲ್ಲ, ಇನ್ಫ್ಯಾಕ್ಟ್ ಆ ಹಾಡನ್ನ ಮತ್ತೆ ಕೇಳಬೇಕು ಅನ್ಸುತ್ತೆ. ಏನ್ ಹಾಡದು? ಸರ್ ಮತ್ತೆ ಒಂದ್ಸಲ ಕೇಳೋಣ. ಹಾಡು. ಮಾತಾಡು ಸಾಕು ಮೌನ ಬಿಸಾಕು
ಹೋರಾಡುವ ದಮ್ಮಿದೆ ಹುಡುಕಾಡುವ ತೆಲ್ಲಿದೆ. ನಾನು ಟ್ರ್ಯಾಕ್ ಹೊರಿಸಿದ್ ಇವಾಗ್ಲೂ ನೋಡು ವಾಯ್ಸ್ ಹೆಂಗಿದೆ, ಆ ಬಾಡಿ ಹೆಂಗಿದೆ, ವಾಯ್ಸ್ ಹಂಗೆ ಐತೆ ಅವಾಗ ಆಡಿದ್ದವ್ರು ಟ್ರ್ಯಾಕ್ ಅದು ಇವ್ರು ಹಾಗೆ ಇದ್ದಾರೆ. ಹಾವಲ್ಲಿಂದ ಹೌದು. ಆ ವಾಯ್ಸ್ ಈ ಹಾಡು ಹಾಡೋಕೆ ಆಕ್ಚುಲಿ ನಾನು ಬೇರೆ ವಿನೋದ್ ರಾಥೋಡ್ ಹತ್ರ ಆಡಿಸ್ಬೇಕಿತ್ತು. ಇವ್ರು ಕೂತ್ಕೊಂಡು ಇಲ್ಲ ನೀವೇ ಆಡ್ಬೇಕು ಅಂತ ಹೇಳಿ ಶೂಟಿಂಗ್ ಮುಂಚೆ ನಾನು ಟ್ರ್ಯಾಕ್ ಸಿಂಗರು ಬೇಡ ಇದೇ ವಾಯ್ಸ್ ಬೇಕು ಅಂತ ಹೇಳಿ ಆಡಿಸೋರು. ಗುರು ಅಬೌಟ್ ಪ್ರೇಮ್ ಹೇಳಿ. ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಕಾಂಟ್ಯಾಕ್ಟ್ ಆದ್ರು ಫೋನಲ್ಲಿ, ಒಂದು 3 ಸಲ ಫೋನಲ್ಲಿ ಮಾತಾಡಿತು. ನನಗೆ ಯಾರಂತ ಗೊತ್ತಿಲ್ಲ. ಫಸ್ಟ್ ಬಂದು ಮಾತಾಡಿದ್ರು ಕರಿಯಾ ಪಿಕ್ಚರ್ ಬಗ್ಗೆ. ಆಗ ನನ್ನನ್ನು ಸಾಕೋದು ಸ್ವಲ್ಪ ಕಷ್ಟ ಇತ್ತು. ಯಾಕಂದ್ರೆ ಹೆವಿ ಬಜೆಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ ಕೆನಾಟ್ ಇವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಇತ್ತು. ಯಾಕಂದ್ರೆ ಗೊತ್ತು ಸರ್, 2 ಪಿಕ್ಚರ್ ಮಾಡಿದ್ವಿ ಸರ್. ಹೇಳಿ ಸರ್. ಸೊ ಪ್ರೊಡ್ಯೂಸರ್ ಮೀಟ್ ಆಗಿ ಆಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ ಕೇಳಿದೆ ವಿಷಯ ಎಲ್ಲ ಗೊತ್ತಲ್ವಾ ಅಂತ. ಎಲ್ಲ ಬಾಯಿ ತುದಿಯಲ್ಲಿ ಡಕ್ 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 ಅಂತ ಅಷ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ರಿ ಅವರನ್ನ. ಇದಾದ ನಂತರ ಪಿಕ್ಚರ್ ನಾನು ಫಸ್ಟ್ ಡೈರೆಕ್ಟರ್ ನೋಡಿದ್ದು ಮ್ಯೂಸಿಕ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ಡೈರೆಕ್ಟರ್. ಹೌದು ಹೌದು ಹೌದು. ಇವ್ರಿಗೆ ಈಗ ಅಲ್ಲ, ಫಸ್ಟ್ ಕರಿಯಾ ಪಿಕ್ಚರ್ಗೆ ಅಷ್ಟು ರಾಮ ಮಂದಿರ ಗ್ರೌಂಡ್ ಅಲ್ಲಿ ಹಾಕಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು. ಇದಾದ್ಮೇಲೆ ನನಗೆ ಈ ತರ ಆದ್ರೆ ಪಿಕ್ಚರ್ ಇವ್ರು ಮುಗಿಸ್ತಾರ. ಬ್ಯಾಕ್ ಗ್ರೌಂಡ್ ಬರಾಗ ನಾನೊಬ್ನೇ ಹೇಳ್ತಾ ಇರೋದು ಬೇಡ ಬಜೆಟ್ ಜಾಸ್ತಿ ಆಗುತ್ತೆ, ಇಷ್ಟು ಸಾಕು ಇದಕ್ಕೆ ಅಂತ. ಇಲ್ಲ ಇವ್ರು ಇಲ್ಲ ತುಂಬಿಸಿ ಇದೇ ವರ್ಡ್ ಹೇಳೋದು ತುಂಬಿಸಿ ಅಂತ ಇನ್ಸ್ಟ್ರೂಮೆಂಟ್ಸ್ ನ ಆ ತರ ಮ್ಯೂಸಿಕ್ ಇಂಪಾರ್ಟೆನ್ಸ್ ಕೊಡೋ ಡೈರೆಕ್ಟರ್ ಅಂತ ಐ ಥಿಂಕ್. ಇಲ್ಲ, ನಿಮ್ಮ ಮ್ಯೂಸಿಕಲ್ ಸೆನ್ಸ್ ಫಸ್ಟ್ ಇಂದ ನಾನು ಕೂಡ ಗಮನಿಸಿದ್ದೀನಿ. ನಿಮ್ಮಲ್ಲಿ ಸ್ವಾಭಾವಿಕ ಇದೆ ಅದು. ನನ್ನ ಲೆಕ್ಕದಲ್ಲಿ ಈಸಿಯೆಸ್ಟ್ ಡೈರೆಕ್ಟ್ರು ನೆನಪಿದ್ಯಾ ನಮ್ಮ ಸತ್ಯವಾನ್ ಸಾವಿತ್ರಿ? ಹೌದು. 2 days we sat with lyrics. ಇದು ಇವರು ಐ ಥಿಂಕ್ 5 days ಅಲ್ಲಿ 5 songs finish ಮಾಡಿದ್ವಿ. ಈಸಿಯೆಸ್ಟ್ ದಿವಸ ಒಂದು ಬೆಳಿಗ್ಗೆ ಬರೋರು, ಬೆಳಿಗ್ಗೆ ಬಂದು 10 ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಹಾಡು ಆಡಿ ಡ್ಯಾನ್ಸ್ ಮಾಡ್ಕೊಂಡು ಹೋಗೋರು. ದಟ್ ವಾಸ್ ಕಾಂಬಿನೇಷನ್ ಸರ್. ಕೆಲವರು ಎನರ್ಜಿ ಸೇರೋದು. ಅಂದ್ರೆ ಅವ್ರಿಗೆ ಗೊತ್ತು ಪ್ರೇಮ್ ಏನ್ ಕೊಡ್ಬೇಕು ಅಂತ. ಒಂದು ಚೂರು ಮಸ ನಾನು ಕೊಟ್ರು ಹಂಗೇನೆ ಯಾವ ಮಟ್ಟಕ್ಕೆ ಅಂದ್ರೆ ಬೇರೆಯವ್ರ ಸಿನಿಮಾ ಎಲ್ಲಾ ಸಾಂಗ್ಗಳಿಗಿಂತ ಅದ್ಭುತವಾಗಿ ಕೊಟ್ರು ನನಗೆ ರಿಯಲಿ ನಿಜವಾಗ್ಲೂ. ಅಂಡ್ ಕರಿಯಾ ಹಾಡಲ್ಲಿ ಸರ್ ಕೆಲವು ಸಾಲುಗಳಲ್ಲಿ ಒಂದು ಸಾಲ ನನಗೆ ಬಹಳ ಇಷ್ಟ ಸರ್. ಆ ಸಾಲಿನ ಸ್ಫೂರ್ತಿ ಏನಂತ ನೀವು ಹೇಳಬೇಕು ಬಸ್. ಯಾಕಂದ್ರೆ ನಿಮ್ಮ ಸಾಲುಗಳು ಒಂದ್ ಕಡೆ ನಿಮ್ಮ ನಿಜ ಜೀವನದ ಸ್ಫೂರ್ತಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದೆಲ್ಲ ಹಾಕೊಡ್ತಾ ಇದೀರ ನೀವು. ಸಾಲು ಚೆನ್ನಾಗಿದೆ, ಸಾಲು ಚೆನ್ನಾಗಿದೆ. ಸ್ಫೂರ್ತಿ ಯಾವ್ದು ಹೇಳಿ ಸರ್? ಗೊತ್ತಾಯ್ತು ಇವ್ರು ಯಾವ ಲೈನ್ ಆಗ್ತಾವ್ರೆ ಅಂತ. ಫಿಗರ್